ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಹೆಸರುಬೇಳೆ ಹೋಳಿಗೆ. ನೋಡಿ, ಹೆಸರುಬೇಳೆ ಹೋಳಿಗೆಗೆ 1 ಬೌಲು ಮೈದಾ ಹಿಟ್ಟು, 3/4 ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಕಲಿಸಿಬಿಟ್ಟು, ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು. ಈ ರೀತಿ ಇರಬೇಕು ಹಿಟ್ಟು. ನೋಡಿ, ತುಂಬ ಮೆತ್ತಗೆ ನಾದಿಟ್ಟರೆ ಹೋಳಿಗೆಗಳು ಸ್ಮೂತಾಗಿ ಆಗುತ್ತೆ. ಇವಾಗ ನಾವು ಅದನ್ನು ಒಂದು ಕಡೆ ಇಟ್ಬಿಟ್ಟು 1 ಗ್ಲಾಸ್ ಹೆಸರುಬೇಳೆಯನ್ನು ತೆಗೆದುಕೊಂಡು 1 ರಿಂದ 2 ಬಾರಿ ತೊಳಿಬೇಕು ನೀಟಾಗಿ. ಕ್ಲೀನಾಗಿ ತೊಳೆದಾದ್ಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಗ್ಲಾಸು ನೀರು ಹಾಕಿ, ಬೇಳೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಯೋಕಿಡಬೇಕು. ನೀವು ಕುಕ್ಕರಲ್ಲಿ ಕುದಿಸೋದಾದರೆ 1 ವಿಜಿಲ್ ಆಗಬೇಕು. 2 ವಿಜಿಲ್ ಆದರೆ ಮೆತ್ತಗಾಗಿ ಹೋಗುತ್ತೆ. ನೋಡಿ, ಅದಕ್ಕೆ ನಾನು ಓಪನ್ನಾಗಿ ಕುದಿಸೋಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಕುದ್ದಿದೆ. ಈ ರೀತಿ ನೀರನ್ನೆಲ್ಲ ಶೋಧಿಸಿಕೊಂಡು ಕುದಿಸಿದ ಪಾತ್ರೆಗೆ ಹೊಳ್ಳಿ ಬೇಳೆಯನ್ನು ಹಾಕಿಬಿಟ್ಟು ಅದಕ್ಕೆ ಕರೆಕ್ಟ್ 1 ಗ್ಲಾಸು ಬೆಲ್ಲ ಹಾಕಿದ್ದೀನಿ. 1 ಗ್ಲಾಸು ನಾನು ಬೇಳೆ ತೊಗೊಂಡಿದ್ದೆ, 1 ಗ್ಲಾಸು ಬೆಲ್ಲ ಸೇರಿಸಿದ್ದೀನಿ. ನೀವು ಹೆಚ್ಚು ಬೇಕು ಅಂದರೆ ಇನ್ನೊಂದು 1/4 ಗ್ಲಾಸು ಹಾಕ್ಕೋಬೋದು ಬೆಲ್ಲವನ್ನು. ಇದಕ್ಕಿಷ್ಟೇ ಕರೆಕ್ಟ್ ಆಗುತ್ತೆ. ಇದು ಆರಬೇಕು. ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕಿ ಅದಕ್ಕೆ ಒಂದು 2-3 ಏಲಕ್ಕಿ ಸೇರಿಸ್ಬಿಟ್ಟು ಹೂರಣ ರೆಡಿ ಮಾಡ್ಕೊಳ್ಬೇಕು. ಅಕಸ್ಮಾತ್ ಗಟ್ಟಿಯಾಗಿದ್ದರೆ ನಾವು ಬೇಳೆ ಕುದಿಸ್ಕೊಂಡ ನೀರನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು, ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ರುಬ್ಕೊಳ್ಬೇಕು. ನೋಡಿ, ಈಗ ಹೂರಣ ರೆಡಿ ಆಯಿತು. ನೋಡಿ, ಹಿಟ್ಟು 1 ತಾಸಾಯಿತು ನಾನು ನೆನೆಸಿಕಿಟ್ಟು. ಈ ರೀತಿಯಾಗಿದೆ. ತುಂಬ ಸ್ಮೂತಾಗಿ ಹದವಾಗಿ ಆಗಿದೆ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ರೆ ತುಂಬ ಸ್ಮೂತಾಗಿ ನೆನೆಯುತ್ತೆ. ಇವಾಗ ಮಾಡೋಣ. ನೋಡಿ, ಮೊದಲು ನಾನು ಒಂದು ತಗಡು ಅಂತಾರೆ ಇದನ್ನು ತಗೊಂಡು ಹಿಟ್ಟಲ್ಲಿ ಸ್ವಲ್ಪ ಹೂರಣ ತುಂಬಿ ಈ ರೀತಿ ಕೈಯಿಂದ ಒತ್ತಿ ಅಗಲ ಮಾಡಿದ್ದೀನಿ. ನೋಡಿ, ಲಟ್ಟಿಸದೆ ಈ ಥರನೂ ಮಾಡ್ಬೋದು. ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು, ಅಗಲಾಗುತ್ತೆ. ಆಮೇಲೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸ್ಕೋಬೋದು. ಕೈಯಿಂದ ತಟ್ಟಕ್ಕೆ ಅಭ್ಯಾಸ ಇಲ್ಲ ಅನ್ನೋರು ಈ ರೀತಿ ಉಂಡೆ ಮಾಡಿಕೊಂಡು ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ಪುರಿ ಥರ. ಆಮೇಲೆ ಅದಕ್ಕೆ ಹಿಡಿದಷ್ಟು ಒಂದು ಹೂರಣದ ಉಂಡೆಯನ್ನು ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಕವರ್ ಮಾಡಿ ಆಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹದ ಆಗಬೇಕು. ಹಿಟ್ಟು ಮತ್ತು ಹೂರಣ ಹದ ಆದಾಗ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನನಗೆ 2 ಹದ ಆಗಿದೆ. ನೀಟಾಗಿ ಎಷ್ಟು ಬೇಕು ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಬೋದು. ತವ ಕಾದಿದೆ. ಈಗ ತವಾದ ಮೇಲೆ ಹಾಕ್ತೀನಿ. ನೋಡಿ, ಕಡಲೆಬೇಳೆ ಹೋಳಿಗೆ ಹೆಸರುಬೇಳೆಗಿಂತ ಸ್ವಲ್ಪ ಗ್ಯಾಸ್ ಅಂತ ಅನ್ಕೋತಾರೆ. ಬಹುಶಃ ಹೆಸರುಬೇಳೆ ಹೋಳಿಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಬೇಳೆ ಹೋಳಿಗೆ, ತೊಗರಿಬೇಳೆ ಹೋಳಿಗೆ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಹೆಸರುಬೇಳೆ ಹಾಕಿಬಿಟ್ಟು ಹೋಳಿಗೆ ಮಾಡಿಕೊಂಡ್ರೆ ಡಿಫ್ರೆಂಟ್ ಟೇಸ್ಟೂ ಇರುತ್ತೆ ಮತ್ತು ಆರೋಗ್ಯ ಕೂಡ ಇದು ಒಳ್ಳೆಯದು. ಹೆಸರುಬೇಳೆ ದೇಹಕ್ಕೆ ತಂಪು. ಹೀಗಾಗಿ ಕಡಲೆಬೇಳೆಗಿಂತ ಹೆಸರುಬೇಳೆ ಹೋಳಿಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಂತ ಹೇಳ್ಬೋದು. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹೇಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿ, ಈ ರೀತಿ ಹೋಳಿಗೆಗಳನ್ನ ಮಾಡಿ ತಗೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.